ರೂಪಾಯಿ ಸೀರೆನ 3 ಸೀರೆನ ನಾನು ಖರೀದಿ ಮಾಡುವಷ್ಟು ನನಗೆ ಪೇಮೆಂಟ್ ಬಂದೈತಿ. ನಾವು ಡೈರೆಕ್ಟಾಗಿ ಯೂಟ್ಯೂಬ್ದೊಳಗೆ ಇಷ್ಟೇ ಅಮೌಂಟ್ ತಗೊಂಡು ಪಾಪ ಯೂಟ್ಯೂಬ್ ಬಂದಿರ್ತಾವ, ಏನೇನು ತಿಪ್ಲಿರ್ತೋ ಏನೇನು ಮನಸ್ಸಿನಾಗ ನೋವಿರ್ತೋ ಅದನ್ನೆಲ್ಲ ಇಗ್ನೋರ್ ಮಾಡಿ ವಿಡಿಯೋದ ಮುಂದೆ ಚೆನ್ನಾಗಿ ನಕ್ಕೋತಾ ಮಾತಾಡಿ ನಿಮ್ಗೆ ಎಂಟರ್ಟೈನ್ಮೆಂಟ್ ಕೊಡ್ತೀರಿ. ಅದಕ್ಕೆ ಇನ್ನೊಬ್ರು ಸಂಸಾರ ಹಾಳು ಮಾಡಕ್ಕೆ ಹೆದರ್ಬೇಕು. ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರಿ ಸ್ನೇಹಿತರೆ? ಐ ಹೋಪ್ ಎಲ್ಲರೂ ಆರಾಮಿರ್ರಿ ಅಂತ ಹೇಳ್ತಾ ಬರ್ರಿ ಇವತ್ತ ಬ್ಲಾಗ್ ಅದನ್ನು ಕೂಡ ಈ ವಿಡಿಯೋದ್ರೊಳಗೆ ಶೇರ್ ಮಾಡ್ಕೊಂಡಂಗಿಲ್ಲ. ಆಲ್ರೆಡಿ ನಿಮ್ಗೆ ಟೈಟಲ್ ತಮ್ಮನೆಲ್ಲ ನೋಡಿದ್ರೆ ಗೊತ್ತಾಗಿರ್ಬೋದು ಯಾವ ಟಾಪಿಕ್ ಬಗ್ಗೆ ಯಾವ ವಿಷಯದ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ ಬಂದೀನಪ್ಪ ಅಂತೇಳಿ. ಸೊ ಬರ್ರಿ, ನೌದು ನನಗೂ ಕೂಡ ಪೇಮೆಂಟ್ ಬಂದೈತಿ. ನನಗೆ ವಿಡಿಯೋ ಮಾಡೋಕೆ ಲೇಟ್ ಆಯಿತು. ನಮ್ಮ ಪೇಮೆಂಟ್ ಬಂದು 21ಕ್ಕೆ ಗೂಗಲ್ ಆಡ್ಸೆನ್ಸ್ನೊಳಗೆ ನಮ್ಮ ಡಾಲರ್ ಜಮಾ ಆಗ್ತಾವು. ಡಾಲರಿಂದ ನಮ್ಗೆ ಕರೆನ್ಸಿ ಕನ್ವರ್ಟ್ ಆಗಿ ನಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗಬೇಕಪ್ಪ ಅಂದ್ರೆ 22ನೇ ತಾರೀಕಿನಿಂದ ಹಿಡ್ಕೊಂಡು 30ನೇ ತಾರೀಕಿನೊಳಗೂ ಯಾವಾಗಾದ್ರೂ ಕೂಡ ನಮ್ಗೆ ಕ್ರೆಡಿಟ್ ನಮ್ಗೆ ಅಕೌಂಟಿಗೆ ನಮ್ಮ ದುಡ್ಡು ಬಂದು ಬೀಳ್ತೈತಿ. ಸೊ ನನಗೆ ಮೊನ್ನೆ ಬಂದಿತ್ತು, ನಂಗೆ ವಿಡಿಯೋ ಮಾಡೋಕೆ ಆಗಿರಲಿಲ್ಲ. ಏನಪ್ಪ ಅಂತಂದ್ರೆ ಭಾಳ ಅಂದರೆ ಭಾಳ ಖುಷಿ ಆಯಿತು. ಈ ಪೇಮೆಂಟ್ ನಂದು ಜೂನ್ ತಿಂಗಳದ್ದು ನೋಡ್ರಿ ಫ್ರೆಂಡ್ಸ್, ಜೂನ್ ತಿಂಗಳದ್ದು ಜುಲೈ ಒಳಗೆ ಬರ್ತದ, ಜುಲೈದು ಆಗಸ್ಟ್ನೊಳಗೆ ಬರ್ತದೆ. ಇವಾಗ ನಾವು ಮುಂದಿನ ತಿಂಗಳು ಪೇಮೆಂಟ್ ತೊಗೋಬೇಕಪ್ಪ ಅಂತಂದ್ರೆ ಇದೇ ತಿಂಗಳು ನಾವು ಡಾಲರನ್ನು ಕಂಪ್ಲೀಟ್ ಮಾಡಬೇಕಾಗ್ತದೆ. ಈಗ 1ನೇ ತಾರೀಕಿಂತನ ನಮ್ಗೆ ಡಾಲರ್ ನಾವು ಕಂಪ್ಲೀಟ್ ಮಾಡಿದ್ರೆ ಅಂದ್ರೆ 1ನೇ ತಾರೀಕಿಗೆ ನಮ್ಮ ಪೇಮೆಂಟ್ ಬರಂಗಿಲ್ಲ. ಈ ತಿಂಗಳು ನಾವು ಕಂಪ್ಲೀಟ್ ಮಾಡಿದ್ರೆ ನಮ್ಗೆ ಮುಂದಿನ ತಿಂಗಳು ನಮ್ಗೆ ಪಗಾರ ಕ್ರೆಡಿಟ್ ಆಗ್ತದೆ. ಸೊ ಯೂಟ್ಯೂಬ್ ರೂಲ್ಸ್ ರೆಗ್ಯುಲೇಷನ್ಸ್ ಬಗ್ಗೆ ಯಾರಿಗೆಲ್ಲ ತಿಳ್ಕೊಬೇಕನ್ನೋ ಆಸಕ್ತಿ ಐತಿ, ನೀವು ಕೂಡ ಯೂಟ್ಯೂಬ್ ಚಾನಲನ್ನು ಮಾಡಿ ಸಕ್ಸಸ್ ಆಗಬೇಕು ಅನ್ನೋರಾಗಿದ್ರೆ ಮನೇಲೇ ಕೂತ್ಕೊಂಡು ಹೋಮ್ ಫ್ರಮ್ ವರ್ಕ್ ಥರ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಸೋಷಿಯಲ್ ಮೀಡಿಯಾದೊಳಗೆ ವಿಡಿಯೋಗಳನ್ನ ಶೇರ್ ಮಾಡ್ಕೊಳೋದಕ್ಕೆ ನಿಮ್ಗೆ ಯಾವುದೇ ರೀತಿಯಾದಂಥ ಮುಜುಗರ ಇಲ್ಲ, ನಾವು ಕೂಡ ಮಾಡಬೇಕು ಅಕ್ಕ ನಿಮ್ಮ ಥರ ನಾವು ಪೇಮೆಂಟ್ ತೊಗೋಬೇಕು ಅಂತಂದ್ರೆ ಖಂಡಿತ ನನಗೊಂದು ಕಮೆಂಟ್ ಹಾಕ್ರಿ. ನೆಕ್ಸ್ಟ್ ವಿಡಿಯೋದೊಳಗೆ ಯೂಟ್ಯೂಬ್ ಚಾನಲ್ ಚಾಲೂ ಮಾಡ್ಕೊಳ್ಳಿ ಅಂತ ಹಿಡ್ಕೊಂಡು ನಿಮ್ಗೆ ಫಸ್ಟ್ ಪೇಮೆಂಟ್ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗೋವರೆಗೂ ಯಾವ್ಯಾವ ಥರ ರೂಲ್ಸನ್ನು ಫಾಲೋ ಮಾಡ್ಬೇಕು, ಯೂಟ್ಯೂಬ್ ಏನೆಲ್ಲ ನಮ್ಗೆ ಕಂಡೀಷನ್ಗಳು ಹಾಕಿರ್ತಾವ, ಕಮ್ಯುನಿಟಿ ಗೈಡ್ಲೈನ್ಸ್ಗಳು ಏನು ಇರ್ತಾವ, ನಾವು ಯಾವ ಥರ ವಿಡಿಯೋನ ಫಾಲೋ ಮಾಡಿ ಹಾಕ್ಬೇಕು ಎಲ್ಲವನ್ನು ಕೂಡ ನಾನು ನಿಮ್ಗೆ ಡಿಟ್ಟೋ ಅಪ್ಡೇಟನ್ನು ಕೊಡ್ತೀನಿ ಅಂತ ಹೇಳ್ತಾ, ಸೊ ಮೊದಲೇದಾಗಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಯಾಕಂದ್ರೆ ಈ ಪೇಮೆಂಟನ್ನು ನಾನು ತೊಗೋಬೇಕಪ್ಪ ಅಂತಂದ್ರೆ ಅದಕ್ಕೆಲ್ಲ ನೀವೇ ಕಾರಣ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಇಲ್ಲಪ್ಪ ಅಂತಂದ್ರೆ ಅದು ಸಾಧ್ಯನೇ ಆಗ್ತಿರ್ಲಿಲ್ಲ. ಮೇನ್ ಆಗಿ ನಾವು ಮಾಡ್ಬೇಕನ್ನೋ ಛಲ ಇಟ್ಕೊಂಡಿರ್ತೀವಪ್ಪ ಅಂತಂದ್ರೆ ಅದನ್ನ ನಾವು ಅದೇ ನಮ್ಮ ಫೋಕಸ್ ಆ ಕಡೆನೇ ಇರಬೇಕು. ನಮ್ಮ ಫೋಕಸ್ ನಾವು ಯಾವ ಥರ ನಾವು ಫೋಕಸ್ ಮಾಡ್ಕೊತ ಹೋಗ್ತೀವಿ ಆ ಥರ ನಮ್ಮ ಜೀವನದ ಗುರಿ ಏನೈತಲ್ಲ ನಾವು ಅದನ್ನ ಮುಟ್ಬಹುದು. ಆದ್ರೆ ನಾವು ಹೋಗ್ತಾ ಇರ್ಬೇಕಂದ್ರೆ ಸೈಡಲ್ಲಿ ಆಜು ಬಾಜುಕ ಯಾವಾದ್ರು ಆನೆ ಹೋಗ್ತಿರ್ತಾವ, ಶ್ವಾನ ಬಗೊಳ್ತಿರ್ತಾವ ಅಂತ ಹೇಳ್ತಾರಲ್ಲ, ಆ ರೀತಿ ಜನರು ಇದ್ದೇ ಇರ್ತಾರ. ಪ್ರತಿಯೊಂದು ಕೆಲಸದೊಳಗೂ ಕೂಡ ನಮ್ಗೆ ಕಾಲು ಎಳೆಯುವಂಥವ್ರು, ನಮ್ಮನ್ನ ಕುಗ್ಗಿಸುವಂಥವ್ರು ಇದ್ದೇ ಇರ್ತಾರ. ಸ್ಪೆಷಲಿ ಹೊರಗಿನವರಲ್ಲ, ನಮ್ಮ ಮನೆಯವ್ರನ್ನೇ ನಮ್ಮ ಹತ್ರದವ್ರನ್ನೇ ನಮ್ಗೆ ಕಾಲು ಎಳಿತಾರ. ಸೊ ಅದು ಯಾವುದಕ್ಕೂ ಕೂಡ ಕೇರ್ ಮಾಡದೆ ನಾನು ಇಗ್ನೋರ್ ಮಾಡಿ ನಂದೇನೈತೆ ಕೆಲಸ ನಾನು ಅದನ್ನು ಹಾಕ್ತಾನೆ ಹೋಗಕತ್ತೀನಿ. ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಗೈತಿ. ತುಂಬ ಹೆವಿ ಅಮೌಂಟ್ ಬಂದೈತಿ ಪೇಮೆಂಟ್ ಹೇಳ್ಬೇಕಪ್ಪ ಅಂದ್ರೆ. ಎಷ್ಟೆಲ್ಲ ಪೀಟಿಕೆ ಹಾಕಕತ್ತೀರಿ, ಫಟ್ ಅಂತ ಹೇಳಿಬಿಡ್ರಿ ಪೇಮೆಂಟ್ ಹತ್ತಕ್ಕೆ ನೀವು ಅನ್ಬೋದು. ಆದ್ರೆ ಫಟ್ ಅಂತ ಕೇಳೋ ಅರ್ಜೆಂಟ್ ನಿಮಗಿರ್ತೈತಿ, ಫಟ್ ಅಂತ ಹೇಳೋ ಖುಷಿನೂ ನನಗಿರ್ತೈತಿ. ಆದ್ರೆ ಕೆಲವೊಬ್ರಿಗೆ ಏನಾಗ್ಬಿಡುತ್ತಂದ್ರೆ ನನ್ನ ಪೇಮೆಂಟ್ ಬಂದಿದ್ದು ಅಷ್ಟೇ ಗೊತ್ತಾಗುತ್ತೆ, ಅದರಿಂದ ನಾನು ಎಷ್ಟು ಕಷ್ಟಪಟ್ಟಿರ್ತೀನಿ, ಅದರಿಂದ ಏನೆಲ್ಲ ಫೇಸ್ ಮಾಡ್ಕೊಂಡು ಬಂದಿರ್ತೀನಿ ಯಾರಿಗೂ ಗೊತ್ತಾಗಂಗಿಲ್ಲ. ಅದಕ್ಕನೇ ನಾನು ಒಂದು ಸ್ವಲ್ಪ ಮಾತಾಡಿ ನನ್ನ ಪೇಮೆಂಟನ್ನು ನಾನು ನಿಮ್ಗೆ ಕ್ಲಿಯರಾಗಿ ಹೇಳ್ತೀನಿ. ಆ ವಸ್ತು ಮ್ಯಾಗ ಅಂದ್ರೆ ಅದಕ್ಕಷ್ಟು ಅಮೌಂಟ್ ಐತಿ, ಅಲ್ಲಿ ಚೆಕ್ ಮಾಡ್ರಿ ಇಲ್ಲಿ ಚೆಕ್ ಮಾಡ್ರಿ ಅಂತ ಕನ್ಫ್ಯೂಸ್ ಮಾಡಿ ನಾನು ಹೇಳಂಗಿಲ್ಲ. ನಾನು ಡೈರೆಕ್ಟಾಗಿ ನಿಮ್ಗೆ ನಾನು ಕ್ಲಿಯರ್ ಕಟ್ಟಾಗಿ ನನ್ನ ಪೇಮೆಂಟ್ ಬಂದಿದ್ದನ್ನು ನಾನು ಹೇಳ್ಕೊತೀನಿ. ಸ್ನೇಹಿತರೆ, ಈ ವಿಡಿಯೋ ನಂದು ಜೂನ್ ತಿಂಗಳದ್ದು ಜುಲೈದೊಳಗೆ ಬಂತು ನಂದು ಪೇಮೆಂಟ್. ಆದ್ರೆ ಆ ಪೇಮೆಂಟ್ ಬರ್ಬೇಕಂದ್ರೆ ಎಷ್ಟು ಅವಮಾನನೂ ಕೂಡ ಪಟ್ಟೀನಿ, ನೋವು ಕೂಡ ತಿಂದೀನಿ, ಹೇಳ್ಕೊಳಕ್ಕಾಗ್ದೇನೆ ಮನಸ್ಸಿನೊಳಗೂ ಕೂಡ ಏನಪ್ಪ ಪರಿಸ್ಥಿತಿಗೆ ಯಾವ ಥರ ನಾವು ಮಣಿಬೇಕಾಗುತ್ತಲ್ಲ. ಒಂದೊಂದು ಟೈಮ್ದಾಗ ನಾವು ಯಾರಿಗೆ ಅಪ್ಪ ಅನ್ನಂಗಿಲ್ಲ, ನಾವು ಯಾರಿಗೆ ಯಾಕೆ ಅನ್ನಂಗಿಲ್ಲ. ಆದ್ರೂ ಹೊಟ್ಟಿಪಾಡು ಮಾಡಬೇಕು. ಯಾರೇನಾರ ಅಂದ್ರೂ ಕೂಡ ಅಂದವ್ರು ಅನ್ನಲಾಕ್ ಬಿಡು, ನನ್ನ ಜೀವನ ಐತಿ, ನನ್ನ ಹೊಟ್ಟೆ ಐತಿ,
ನನ್ನ ಕೆಲಸ ಐತಿ, ನಾನು ಮಾಡಬೇಕು, ನಾನು ಬಿಟ್ರೆ ಬಿಡುಗಡೆ ಇಲ್ಲ ಅಂತೇಳಿ ನಾನು ವಿಡಿಯೋನ ಮಾಡ್ತೀನಿ. ಆದ್ರೆ ಸೋಷಿಯಲ್ ಮೀಡಿಯಾದಾಗ ನಾವು ಮಾಡೋ ವಿಡಿಯೋಗಳು ನೋಡ್ತಾರ, ನಮ್ಮ ಜೀವನನ ನೋಡ್ತಾರ. ಬಟ್ ನಮ್ಮ ಹಿಂದಿರುವಂಥ ನಮ್ಮ ಪ್ರಯತ್ನ, ನಮ್ಮ ಕಷ್ಟ ಯಾರಿಗೂ ಗೊತ್ತಾಗಲ್ಲ. ಇವತ್ತು ನಾನು ಒಳ್ಳೆ ಮನೇಲಿ ಇರ್ಬೋದು, ಒಳ್ಳೆ ಬಟ್ಟೆ ಹಾಕೊಂತಿರ್ಬೋದು, ಒಳ್ಳೆ ಜೀವನ ನಡೆಸ್ತಿರ್ಬೋದು. ಆದ್ರೆ ಈ ಹಿಂದೆ ನನ್ನ ಲೈಫ್ ಹೆಂಗಿತ್ತು, ಈಗ ಹೆಂಗೈತಿ ಎಲ್ಲವನ್ನು ಗೊತ್ತಿದ್ದವ್ರು ಕೂಡ ನನ್ನ ಬಗ್ಗೆ ಅಸಡ್ಯವಾಗಿ ಮಾತಾಡ್ತಾರ. ಈಗೇನು ಕಮ್ಮಿ ಐತಿ ಬಿಡು, ಆರಾಮದ, ಮಜ್ಜುಬತ್ತಾಗದ ಅಂತೇಳಿ ಅವ್ರ ಆಶೀರ್ವಾದ, ಅವ್ರ ಮಾತು ನನಗೆ ಪಾಸಿಟಿವ್ ಆಗಲೇ ನನಗೆ ಜೀವನದೊಳಗೆ ಸಿಗಲಿ ಅಂತೇಳೇ ನಾನು ಕೇಳ್ಕೊತೀನಿ. ಅನ್ನೋರನ್ನ ಇಗ್ನೋರ್ ಮಾಡಿಬಿಡ್ತೀನಿ. ಏನಾದರೂ ಎಲ್ಲರಿಗೂ ಅಂತಾರ, ಯಾರಿಗೂ ಅಂದೇ ಇರೋರಂತರೂ ಇಲ್ಲ. ಪ್ರತಿಯೊಬ್ರು ಹೆಂಗೆ ನಡೆದ್ರು ಅಂತಾರ, ನೆಟ್ಟಿಗೆ ಹೋದ್ರು ಅಂತಾರ, ಸೊಟ್ಟ ಪುಟ್ಟ ಹೋದ್ರು ಅಂತಾರ, ಬಗ್ಗೆ ಹೋದ್ರು ಅಂತಾರ, ನೆಟ್ಟಿಗೆ ಹೋದ್ರು ಅಂತಾರ. ಅನ್ನೋರ್ ಕಡೆ ಲಕ್ಷ ಕೊಡೋಕೆ ಹೋಗಬಾರ್ದು. ಯೂಟ್ಯೂಬ್ ಒಂದೇ ಅಲ್ಲ, ಪ್ರತಿಯೊಂದು ವಿಷಯದಾಗೂ ಹೆಣ್ಮಕ್ಳು ಇರಲಿ ಗಂಡ್ಮಕ್ಳಿಗೂ ಬರ್ತಾವೆ. ಗಂಡ್ಮಕ್ಳು ಒಂದು ಕಂಡಕ್ಟರ್ ಇರ್ಬೋದು, ಒಂದು ಡ್ರೈವರ್ಗಳು ಇರ್ಬೋದು, ಗ್ರಾಹಕರವ್ರಿಗೆ ಚಿಲ್ಲರೆ ಹಣ ಕೊಟ್ಟು ಸಹಕಾರ ಮಾಡೋಂಗಿಲ್ಲ. ಒಂದು ಪೋಸ್ಟ್ ಆಫೀಸ್ನಾಗ ಹೋದ್ರು ಏನಾದ್ರು ತಕರಾರು ಮಾಡ್ತಾರ. ಹೆಣ್ಮಕ್ಳು ಕೂಡ ಒಂದು ಅಂಗನವಾಡಿ ಕೆಲಸ ಮಾಡಿದ್ರು ಅವ್ರಿಗೂ ತಕರಾರು ಮಾಡೋರು ಆಜು ಬಾಜುದವ್ರು ಇದ್ದೂ ಇರ್ತಾರ. ಹಾಗಾಗಿ ನಾವು ನಮ್ದೇನೈತ್ಲ ಅದನ್ನ ನಾವು ನಿಯತ್ತಿನ ನಾಯಿ ಥರ ನಾವು ಮಾಡಿದ್ವಪ್ಪ ಅಂದ್ರೆ ಅದಕ್ಕೆ ಯಾವತ್ತಿಗೂ ನಮ್ಗೆ ಒಂದು ತನ್ನ ಎಲ್ಲಿ ದೇವ್ರಂದ್ರೂ ಕಡಿಮೆ ಮಾಡೋಂಗಿಲ್ಲ. ಇದು ನನ್ನ ಸ್ವತ್ತದ ಅನುಭವ, ಇದು ನನ್ನ ಸ್ವಂತ ಅನುಭವ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ಲೇಟ್ ಮಾಡೋಕ್ಕೆ ಬೇಡ, ನಾನು ಪೇಮೆಂಟ್ ಎಷ್ಟಿದೆ ಅಂತೇಳಿ ನಿಮಗೆ ಕ್ಲಿಯರಾಗಿ ಹೇಳ್ಬಿಡ್ತೀನಿ. ಸೊ 6-7 ನಿಮಿಷ ಒಂದು ಸ್ವಲ್ಪ ಮಾತಾಡೀನಿ. ಪೇಷನ್ಸಿಂದ ಯಾರೆಲ್ಲ ಕೇಳಿರಿ, ಇವು ಪೇಮೆಂಟ್ ತಿಳ್ಕೊಳ್ಳೋಂಥ ಕ್ಯೂರಿಯಸಿ ಇದ್ದವರೇ ಈ ವಿಡಿಯೋ ನೋಡಕತ್ತೀರಿ, ನನಗೆ ಗೊತ್ತು. ಆದರೆ ಹೇಳ್ಬಿಡ್ತೀನಿ, ಜಾಸ್ತಿ ಹೊತ್ತು ಕಾಯಿಸಲ್ಲ. ಬಟ್ ವಿಡಿಯೋ ಒಂದು ಲೈಕ್ ಮಾಡಿರಿ. ಈ ಪೇಮೆಂಟನ್ನು ನೋಡುವಂಥ ಕ್ಯೂರಿಯಾಸಿಟಿ ಇದ್ದವರು ನೀವು ಲೈಕ್ ಮಾಡಿದ್ರೆ ನನಗೆ ಬಹಳ ಖುಷಿ ಆಗ್ತದೆ. ನೀವು ಪ್ರೀತಿಯಿಂದ ನನಗೆ ಅದೇ ಒಂದು ಆಶೀರ್ವಾದ, ಅದೇ ಉಡುಗೊರೆ ಕೊಟ್ಟಂಗೆ ಆಗ್ತದೆ. ಲೈಕ್ ಮಾಡೋದ್ರಿಂದ ನಂಗೆ ದುಡ್ಡು ಬರಲ್ಲ, ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಂಗೆ ದುಡ್ಡು ಬರೋಂಗಿಲ್ಲ, ಶೇರ್ ಮಾಡೋದ್ರಿಂದ ನಂಗೆ ದುಡ್ಡು ಬರೋಂಗಿಲ್ಲ. ನಮ್ಮ ವಿಡಿಯೋದೊಳಗೆ ನಮ್ಗೆ ಬರುವಂಥ ಆ್ಯಡ್ಗಳು, ಅಡ್ವರ್ಟೈಸ್ಮೆಂಟ್ ಏನು ಬರ್ತಾವೆ ನೋಡ್ರಿ, ಆ ಅಡ್ವರ್ಟೈಸ್ಮೆಂಟಿಂದ ನಮ್ಗೆ ಹಣ ಬರ್ತೈತಿ. ಅದು ಯಾವ ಒಂದು ಪ್ರಾಡಕ್ಟ್ ಆ್ಯಡ್ಗಳು ಬರ್ತಾವೆ, ಒಳ್ಳೆ ಪ್ರಾಡಕ್ಟ್ ಬರ್ತವೆ, ಏನು ಸಿಂಪಲ್ ಆಗಿರೋಂಥ ಪ್ರಾಡಕ್ಟ್ ಬರ್ತೈತು, ಅದ್ರ ಮ್ಯಾಗ ನಮ್ಗೆ ಡಿಪೆಂಡ್. ಸೊ ಹಾಗಾಗಿ ಯಾರು ಕೂಡ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ನಾ ಲೈಕ್ ಮಾಡಿಬಿಟ್ರೆ ಸವಿತಾ ಸಾವಿರಾರು ಗಟ್ಟಲೆ ದುಡ್ಡು ಬಿಡ್ತಾಳ, ಲಕ್ಷಾನುಗಟ್ಟಲೆ ದುಡ್ಡು ಬಿಡ್ತಾಳ ಅಂತೇಳಿ ಕೆಲವ್ರ ಮೆಂಟಾಲಿಟಿ ಇರ್ತೈತಿ. ಸೊ ಅದಕ್ಕಾಗಿ ಹೇಳಕತ್ತೀನಿ. ನಮ್ಮವರೇ ನಮ್ಗೆ ವಿಡಿಯೋಗಳನ್ನ ಶೇರ್ ಮಾಡಲ್ಲ, ಲೈಕ್ ಮಾಡೋಂಗಿಲ್ಲ, ಸಬ್ಸ್ಕ್ರೈಬ್ ಮಾಡಾರ್ದ ನೋಡ್ತಿರ್ತಾರ. ಹಾಗಾಗಿ ಏನು ಮಾಡೋಕ್ಕಾಗಂಗಿಲ್ಲ, ಹೌದಿಲ್ರಿ? ಯಾಕಂದ್ರೆ ನಮ್ಮ ಕಾಲು ಎಳೆಯುವಂಥ ಅವಕಾಶ ಯಾರಿಗೈತಿ? ನಮ್ಮ ಅಕ್ಕಪಕ್ಕದೊಳಗಿರೋರಿಗೆ, ನಮ್ಮ ಸನಿ ಇರೋರಿಗೇನೆ ಅಷ್ಟೇ. ದೂರ ಇರೋರಿಗೆ ನಾವಾಗೇ ಚಾನ್ಸ್ ಕೊಡೋಂಗಿಲ್ಲ. ಸೊ ಹಾಗಾಗಿ ಇವಾಗ ಪೇಮೆಂಟ್ ಎಷ್ಟು ಬಂದೈತಿ ಅಂತ ನಾನು ಹೇಳ್ತೀನಿ. ಇದು ಜೂನ್ ತಿಂಗಳದ ಅಂತ ಹೇಳಿದೆ ನಾನು. ಜೂನ್ ತಿಂಗಳದೊಳಗೆ ಸೃಷ್ಟಿ ಎಂಗೇಜ್ಮೆಂಟ್, ಖುಷಿದು ಮತ್ತು ಸಿಂಧಂದು ಉಡ್ದಟ್ಟಿ ಆಯಿತು. ಆಮೇಲೆ ಊರಾಗ ಹೋಗಿದ್ವಿ, ಊರನ್ ಬ್ಲಾಗ್ಗಳದು ಎಲ್ಲಾನು ಕೂಡ ಶೇರ್ ಮಾಡಿಕೊಂಡೆ. ದಿನಕ್ಕೆ 2 ವಿಡಿಯೋನು ಕೂಡ ಹಾಕಿದೆ. ಆದ್ರೆ ಒಂದು 7 ದಿನ ವಿಡಿಯೋ ಹಾಕೋದಕ್ಕೆ ಆಗಲಿಲ್ಲ, ಅಲ್ಲಿ ನನಗೆ ನೆಟ್ವರ್ಕ್ ಪ್ರಾಬ್ಲಮ್. ಸೊ ಹಾಗಾಗಿ ನನಗೆ ಸ್ವಲ್ಪ ಅಮೌಂಟ್ ನಾನು ಪಟ್ಟಿರೋಂಥ ಶ್ರಮಕ್ಕೆ ಒಂದಷ್ಟು ನೋವುಗಳಿಗೆ ಈ ಅಮೌಂಟು ಕಡಿಮೆ ಏನು ಅಂತ ಅನಿಸ್ತೈತಿ. ಆದ್ರೆ ಶ್ರಮಕ್ಕೆ ಕಂಪೇರ್ ಮಾಡಿದ್ರೆ ಈ ಅಮೌಂಟ್ ಕಡಿಮೆ. ಆದರೆ ನಾನು ಮನೆಗೆ ಇರಕ್ಕಿ, ಹೊರಗಡೆ ಹೋಲಾರ್ದ ಮನೆಗೆ ದುಡಿಯಕ್ಕಿ, ಈ ಥರ ಮತ್ತೆ ನನ್ನ ಜೀವನಕ್ಕೆ ಈ ಸದ್ಯಕ್ಕೆ ನಂದೇನು ಲೈಫ್ ನಡೆಯಕತ್ತೈತಿ ಇದನ್ನು ನೋಡ್ಕೊಂಡ್ರೆ ಈ ಹಣ ನನಗೆ ತುಂಬ ಅಂದರೆ ತುಂಬ ದೊಡ್ಡದು, ಕೋಟಿಗಿನೇ ಹೆಚ್ಚಂತ ಹೇಳ್ತೀನಿ. ಬರೀ ಹೇಳ್ತೀನಂದು ಮಾತಾಡ್ತಿ ಅಕ್ಕ ಅನ್ಬೋದನ್ನ ನೀವು. ಭಾಳಷ್ಟು ಖುಷಿ ಆಗ್ತೈತಲ್ಲ, ಹಂಗಾಗಿ ಭಾಳಷ್ಟು ಹೇಳ್ಕೊಬೇಕಂತ ಅನಿಸ್ತೈತಿ. ಸೊ ಬಂದ್ಬಿಡೋಣ ಮತ್ತು ಟಾಪಿಕಿಗೆ. ನನಗೆ ಪೇಮೆಂಟ್ ಬಂದು ಹೆಂಗೆ ಹೇಳ್ಬೇಕಪ್ಪ ಅಂತಂದ್ರೆ, ನೀವು 5,000 ರೂಪಾಯಿ ಸೀರೆನ 3 ಸೀರೆನ ನಾನು ಖರೀದಿ ಮಾಡ್ಬೋದು. 5,000 ರೂಪಾಯಿದು 3 ಸೀರೆ ನಾನು ಖರೀದಿ ಮಾಡುವಷ್ಟು ನನಗೆ ಪೇಮೆಂಟ್ ಬಂದೈತಿ. ನಾವು ಡೈರೆಕ್ಟಾಗಿ ಯೂಟ್ಯೂಬ್ದೊಳಗೆ ಇಷ್ಟೇ ಅಮೌಂಟ್ ಅಂತ ಹೇಳಂಗಿಲ್ಲ. ಯಾವುದಾದ್ರು ವಸ್ತು ಮ್ಯಾಗ ಒಂದು ಎದ್ರ ಮ್ಯಾಗರ ಆಸೆ ನಾವು ಹೇಳ್ಬೋದು. ಅದ್ರಾಗ ಅವರು ಕನ್ಫ್ಯೂಸ್ ಅಂದರೆ ಇಷ್ಟೇ. ಈಗ 5,000 3 ಸೀರೆ ಅಂದ್ರೆ ನೀವು ಲೆಕ್ಕ ಹಾಕೋತೀರಿ, ಅದು ನಿಮ್ಗೆ ಗೊತ್ತಾಗ್ಬಿಡ್ತೈತಿ. ಆದ್ರೆ ಈ ಪ್ರಾಡಕ್ಟ್ ಚೆಕ್ ಮಾಡಿರಿ, ಅದ್ರದ್ದು ಅಮೌಂಟ್ ಎಷ್ಟಿರುತ್ತೆ ಚೆಕ್ ಮಾಡಿ ತಿಳ್ಕೊರಿ. ಈ ಥರ ಎಲ್ಲ ನಂಗೆ ಹೇಳಕ್ಕೆ ಇಷ್ಟ ಇಲ್ಲ. ಒಂದು 5,000 ರೂಪಾಯಿದು 3 ಸೀರೆನ ನಾನು ತೊಗೊಳ್ಬೋದು. ಇಷ್ಟು ಅಮೌಂಟ್ ಬಂದೈತಿ, ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟೈತಿ. ಆದ್ರೆ ಆ ಹಣವನ್ನು ನಾನು ಒಂದೊಂದು
ವಿಷಯದೊಳಗೆ ನೋಡಕ್ಕೆ ಹೋದ್ರೆ ಜೀವನದೊಳಗೆ ಸದ್ಯಕ್ಕೆ ಹಣ ಎಷ್ಟು ಇಂಪಾರ್ಟೆಂಟ್ ಐತಿ ಈಗಿನ ಕಾಲದೊಳಗೆ. ಅದ್ರಾಗ ನಾವು ಸಿಟಿಯಾಗಿರೋರು ನಮ್ಮದೇ ಎಲ್ಲ ಆ ಕಡೆ ಈ ಕಡೆ ಕಟ್ಟವು ತೊಗೊಳವು ಭಾಳ ಆಗಿಬಿಟ್ಟಾವ. ಸೊ ನನ್ನ ಜೀವನಕ್ಕೆ ನನಗೆ ಭಾಳ ಅಂದ್ರೆ ಭಾಳ ಈ ಹಣ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಮನ್ಯಾಗ ಕುಂತು ಯಾರು ಕೊಡ್ತಾರೆ ನಮ್ಗೆ ಇಷ್ಟು ದುಡ್ಡು, ಯಾರಾದರೂ ಅನ್ನೋರು ಇಲ್ಲಪ್ಪ ಅಂತಂದ್ರೆ ನಮ್ಗೆ ಕೊಡಲ್ಲ. ಯಾರೋ ಒಂದಿನ ಅಂದರು ಅವ್ರ ಮಾತಿಗೆ ಮನಸ್ಸು ಕೆಡಿಸ್ಕೊಂಡು ಒಂದಿನ ನಾನು ವಿಡಿಯೋ ಹಾಕೋದು ಬಿಟ್ಟನಂದ್ರೆ ನನ್ನ ತುತ್ತನ್ನು ಅವ್ರು ಕಸ್ಕೊಂಡಂಗೆ ಆಗ್ತೈತಿ. ಹಾಗಾಗಿ ಯಾವತ್ತಿಗೂ ಯಾರಿಗೂ ಬೇಜಾರು ಮಾಡೋಕೆ ಹೋಗ್ಬೇಡ್ರಿ. ಯಾರೇ ಇರಲ್ಲಕ್ಕ, ಮನೆಯವ್ರು ಇರಲಿ ಹೊರಗಿನವ್ರು ಇರಲಿ, ನೀವೇನೋ ಎಷ್ಟೋ ಮಾಡ್ತೀರಿ, ಯಾವುದಾದ್ರೂ ಒಂದು ಮಾತಿನೊಳಗೆ ಬೇಜಾರು ಮಾಡಿದ್ರಿಯಪ್ಪ ಅಂತಂದ್ರೆ ಈ ನೌಕರಿ ಮಾಡೋರು ಒಂದಿನ ಸುಟ್ಟಿ ತೊಗೊಂಡ್ರೆ ಹೊರಗೆ ಬೀಳಲ್ಲ. ಅದ್ರ ವಿಡಿಯೋ ಮಾಡೋರು ಒಂದಿನ ವಿಡಿಯೋ ಹಾಕ್ಲಿಕ್ಕೆ ನಮ್ಮ ಚಾನಲ್ ಮ್ಯಾಗ ಎಷ್ಟು ಅದು ಪರಿಣಾಮ ಬೀರ್ತೈತೆ ಅಂತೇಳಿ ಯೂಟ್ಯೂಬ್ ಮಾಡಾಗದು ಅಷ್ಟೇ ಗೊತ್ತಾಗ್ತಿರ್ತೈತಿ. ಒಂದಿನ ಯಾರ ಮಾತಿಗಾರ ನಾನು ತಲೆ ಕೆಡಿಸ್ಕೊಂಡು ವಿಡಿಯೋ ಮಾಡೋದು ಬಿಟ್ಟು ವಿಡಿಯೋ ಹಾಕೋದು ಬಿಟ್ಟು ಕೂತ್ನಪ್ಪ ಅಂದ್ರೆ ಅವತ್ತಿಂದು ದಿನದ್ದು ಅನ್ನ ನನಗೆ ಹುಟ್ಟಂಗಿಲ್ಲ. ಹಂಗಾಗಿ ಭಾಳ ಈ 15,000 ರೂಪಾಯಿ ಬಂದೈತೆ ಅನ್ನೋದು ಎಷ್ಟು ಖುಷಿ ಆಯಿತು. ಸ್ವಲ್ಪ ಯಾಕೋ ನೋವು ಕೂಡ ಐತಿ. ಬಟ್ ನೋವನ್ನ ನನಗೆ ಹೇಳ್ಕೊಳಕ್ಕೆ ಇಷ್ಟ ಆಗಂಗಿಲ್ಲ. ಖುಷಿಯಾಗಿನೇ ಇರ್ಬೇಕು. ಎಲ್ಲರಿಗೂ ಒಂದೇ ಜೀವನ ಐತಿ, ಎಲ್ಲರಿಗೂ 2-3 ಜೀವನ ಇರಲ್ಲ. ಎಲ್ಲರಿಗೂ ಗಳಿಸ್ಬೇಕು. ಆ ದುಡ್ಡು ಗಳಿಸೋದಕ್ಕೆ ಒಬ್ಬೊಬ್ರದ್ದು ಒಂದೊಂದು ಹಾದಿ ಇರ್ತೈತಿ. ಯಾರು ನೌಕರಿ ಮಾಡ್ತಾರ, ಯಾರು ಕೂಲಿ ಮಾಡ್ತಾರ, ಯಾರು ಇನ್ನೊಬ್ರ ಮನೆಗೆ ಅಡುಗೆ ಮಾಡಿ ಇನ್ನೊಬ್ರ ಮನೆಯಿಂದ ಮುಸುರು ತಿಕ್ಕಿ ಹಣ ಸಂಪಾದನೆ ಮಾಡ್ತಾರ, ಯಾರು AC ರೂಮ್ದಾಗ ಕುತ್ಕೊಂಡು ಹಣ ಸಂಪಾದನೆ. ಮಹಿಳೆಯಾಗಿ ನಾನು ಗೃಹಿಣಿಯಾಗಿ ನನ್ನ ಮನೇಲಿ ಇದ್ಕೊಂಡೆ ಮಾಡುವಂಥ ಜಾಬ ಅದು ಯೂಟ್ಯೂಬ. ಇದು ನನಗೆ ಇದು ನನ್ನ ಜಾಬನೇ. ಇದು ನನಗಂತೂ ತನ್ನ ಕೊಡಕತ್ತೈತಿ. ಅದಕ್ಕೆ ನಾನು ಯಾವತ್ತಿಗೂ ಗೌರವ ಕೊಡ್ತೀನಿ. ಮಾಡೋ ಕೆಲಸ ಯಾವುದೇ ಇರಲ್ಲ, ನಾವು ಮಾಡೋ ಕೆಲಸದಿಂದ ನಮ್ಗೊಂದು ತುತ್ತು ದೇವ್ರ ಅನ್ನ ಕೊಡ್ತಾನಂದ್ರೆ ನಾವು ಅದಕ್ಕೆ ಯಾವತ್ತಿಗೂ ಕೂಡ ದೇವ್ರು ಸ್ಥಾನದೊಳಗಿಟ್ಟನೆ ನಾನು ಅಂದ್ರೆ ಆ ಕಷ್ಟಕ್ಕೆ ಆ ದೇವ್ರ ಪ್ರತಿಫಲ ಕೊಟ್ಟನಲ್ಲ, ಅದು ನಿಮ್ಮ ಮುಖಾಂತರ. ನೀವೇ ನನಗೆ ದೇವ್ರು ಸರಿ, ನೀವೇ ನನಗೆ ದೇವ್ರ ಸಮಾನ. ಎಲ್ಲ ವ್ಯೂವರ್ಸ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನಮ್ಮಂಥ ಹೆಣ್ಮಕ್ಳನ್ನ ಬೆಳೆಸ್ರಿ. ಯಾಕಂದ್ರೆ ಏನೇನೋ ಕಷ್ಟ ಇಟ್ಕೊಂಡು ಪಾಪ ಯೂಟ್ಯೂಬ್ ಬಂದಿರ್ತಾವ, ಏನೇನು ತಿಪ್ಲಿರ್ತೋ, ಏನೇನು ಮನಸ್ಸಿನಾಗ ನೋವಿರ್ತೋ ಅದನ್ನೆಲ್ಲ ಇಗ್ನೋರ್ ಮಾಡಿ ವಿಡಿಯೋದ ಮುಂದೆ ಚೆನ್ನಾಗಿ ನಕ್ಕೋತಾ ಮಾತಾಡಿ ನಿಮ್ಗೆ ಎಂಟರ್ಟೈನ್ಮೆಂಟ್ ಕೊಡ್ತಿರ್ತಾರಪ್ಪ ಅಂತಂದ್ರೆ ಅದಕ್ಕೊಂದು ಬೆಲೆ ಕೊಡಿ. ಯಾರೇ ಆಗಲ್ಲಕ್ಕ, ಸುಮ್ಮನೆ ಮಾಡೋಕೆ ಇಷ್ಟಪಡಂಗಿಲ್ಲ. ಅದ್ರೊಳಗೆ ನಾನು ಒಮ್ಮೊಮ್ಮೆ ಸರಿ ನನಗೂ ಕೆಟ್ಟ ಅಂತ ಅನಿಸ್ತೈತಿ. ಯಾರು ಸಪೋರ್ಟ್ ಮಾಡ್ತಾರೋ ಬಿಡ್ತಾರೋ, ಬಟ್ ನನ್ನ ಜೀವನ ಐತಿ, ನನಗೋಸ್ಕರ ನಾನು ಮಾಡಲೇಬೇಕು. ಮಕ್ಕಳ ಮರಿಗೆ ಏನಾದರೂ ಒಂದು ಹೆಲ್ಪ್ ಆಗುತ್ತಾ, ಗಂಡಿಗೆ ಹೆಲ್ಪ್ ಆಗುತ್ತಾ, ನನ್ನ ಮನೆಗೆ ಹೆಲ್ಪ್ ಆಗುತ್ತಾ ಅಂತೇಳಿ ನಾನು ಖಾಲಿ ಕುಂತ್ರು ನನಗೆ ಯಾರೂ ಕೇಳಂಗಿಲ್ಲ. ನಾನು ಬಿಟ್ರೂ ಯಾರು ಕೇಳಂಗಿಲ್ಲ, ಮಾಡಿದ್ರು ಯಾರು ಕೇಳಂಗಿಲ್ಲ. ಆದ್ರೆ ನನ್ನಲ್ಲಿ ಒಂದು ಛಲ ಐತಿ, ನನ್ನಲ್ಲಿ ಒಂದು ಕೈ ಬಿಡ್ದಾನೆ. ಯಾರೇ ಹಿಂದೆ ಮಾತಾಡಿದ್ರು, ಹಿಂದೆ ಮಾತಾಡಿದವ್ರು ನನ್ನ ಹಿಂದೆ ಇರ್ತಾರ, ನನ್ನ ಮುಂದೆ ಬರೋಕೆ ಸಾಧ್ಯ ಆಗಂಗಿಲ್ಲ. ಸೊ ಹಾಗಾಗಿ ಹಿಂದೆ ಮಾತಾಡೋರನ್ನ ಹಿಂದೆ ಬಿಡ್ರಿ, ಮುಂದೆ ಮಾತಾಡೋರನ್ನ ನಮಸ್ಕಾರ ಮಾಡಿ ಅವರೊಂದು ಪ್ರೀತಿಗೆ ಪಾತ್ರರಾಗಿ. ಕೆಲವೊಬ್ಬರು ಕಡೆಯಿಂದ ಅನ್ಸ್ಕೊಂಡು ನೈಟಿ ಮ್ಯಾಗ ವಿಡಿಯೋ ಮಾಡ್ತಾ ಅಂತಾರ, ಎಲ್ಲ ಮನೆಯಿಂದೆಲ್ಲ ಕಸ ಮುಸುರಿ ಎಲ್ಲ ಮಾಡಿ ಹಾಕ್ತಾ ಅಂತಿರ್ತಾರ. ಇಂಡೈರೆಕ್ಟಾಗಿ ಏನೇನೋ ಮಾತಾಡೋ ಪ್ರಯತ್ನ ಮಾಡ್ತಿರ್ತಾರ. ಅವ್ರಿಗೆ ಅವ್ರು ಅನ್ನಕ್ಕೆ ಇಟ್ಟಂದೇವರು ಅವ್ರು ಅನ್ನಲ್ಲಕ್ಕ. ನಾನು ಅನ್ಸ್ಕೊಂಡಿನಪ್ಪ ಅಂದ್ರೆ ನನಗೆ ನಾವು ಮೈಗೆ ಹತ್ತಂಗಿಲ್ಲ, ನನ್ನ ಮೈ ತೂತು ಬಿಡಂಗಿಲ್ಲ. ಆದ್ರೆ ಅವರಿಗೆ ಅನ್ನಂಗೆ ಇಟ್ಟಿರಲಿ, ನಾನು ನೋಡಿ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಹುರ್ಕೊಂಡಂಗೆ ದೇವ್ರು ನನಗೆ ಅಷ್ಟು ಶಕ್ತಿ ಕೊಡಲಿ. ನನ್ನ ಗುರಿನ ನಾನು ಮುಟ್ತೀನಿ. ಈ ಕಡೆ ಆ ಕಡೆ ನಾನು ಒಳ್ಳೆ ನೋಡೋಕೆ ಹೋಗಂಗಿಲ್ಲ. ನಂದೇನೈತ್ಲ, ನಮ್ಮ ತಂದೆ ತಾಯಿ ಒಳ್ಳೆ ಸಂಸ್ಕಾರ ಕೊಟ್ಟಾರ, ನನ್ನ ಗಂಡು ಮನೆ ಒಳ್ಳೆ ಸಂಸ್ಕಾರ ಅದಂತ ಒಂದು ಮಂತನ ಐತಿ. ಸೊ ಅದಕ್ಕೂ ಯಾವುದೇ ಧಕ್ಕೆ ಬರದೇ ಇರೋ ಥರ ಎಲ್ಲ ನಾವು ನಿಭಾಯಿಸ್ಕೊಂಡು ಹೋಗ್ತೀನಂದ್ರೆ ನನಗೆ ಗ್ರೇಟ್ ಅನ್ಕೊತೀನಿ. ಎಷ್ಟೋ ಕಷ್ಟಗಳು ಬರ್ತಾವ, ಎಷ್ಟೋ ಮಾತುಗಳು ಬರ್ತಾವ, ಏನೇನೋ ಪರಿಸ್ಥಿತಿಗಳು ಬರ್ತಾವ. ಅದನ್ನೆಲ್ಲ ಬದಿಗಿಟ್ಟು ವಿಡಿಯೋದೊಳಗೆ ಮುಖದೊಳಗೆ ನಗು ಇಟ್ಕೊಂಡು ನಿಮ್ಮೆಲ್ಲರಿಗೂ ಕೂಡ ಎಂಟರ್ಟೈನ್ಮೆಂಟ್ಸ್ ಕೊಡ್ತೀನಪ್ಪ ಅಂತಂದ್ರೆ ನನ್ನಷ್ಟಕ್ಕೆ ನನಗೆ ಮಾಡ್ತೀರಪ್ಪ ಅಂತಂದ್ರೆ ಮೊದಲು ನೀವು ಗಟ್ಟಿಯಾಗಿರ್ಬೇಕು. ನೀವು ಗಟ್ಟಿಯಾಗಿದ್ರಪ್ಪ ಅಂತಂದ್ರೆ ದೇವ್ರ ಬೆಟ್ಟೆಕ್ಕನ. ಇದು ನಮ್ಮ ತಾಯಿ ನಮಗೂ ಹೇಳ್ತಾ, ನಾನು ನಿಮ್ಗೆ ಹೇಳಕತ್ತೀನಿ. ನಾನೇನಷ್ಟು ತಿಳುವಳಿಕೆ ಇದಕ್ಕೆ ಅಷ್ಟು ಜಾಸ್ತಿ ಕಲ್ತೆಗೂ ಅಲ್ಲ. ನನ್ನ ಎಜುಕೇಶನ್ ಬಂದು 2nd PUC ಆಗೈತೆ ಅಷ್ಟೇ. ಆದ್ರೆ ಜೀವನದ ಅನುಭವಗಳು ಜಾಸ್ತಿ ಬಂದು ಹೋಗ್ತಾರಲ್ಲ, ಅವ್ರು ನನಗೆ ಒಳ್ಳೆ ಪಾಠ ಕಲಿಸಿ ಹೋಗ್ಯಾರ. ಅದನ್ನ ಇಟ್ಕೊಂಡು ದೇವ್ರನ್ನ ನಮ್ಗೆ ಯಾರ್ಯಾರು ಏನೇನು ಮಾಡ್ಯಾರ ಏನೇನು ಬಿಟ್ಟಾರ ದೇವ್ರ ಕಡೆ ಸಾಕ್ಷಿ ಇರ್ತೈತಿ. ಯಾರಿಗೂ ಸಾಬೀತು ಮಾಡೋ ಅವಶ್ಯಕತೆ ಇಲ್ಲ. ಒಂದು ಅರ್ಥ ಮಾಡ್ಕೋರಿ, ನಿಮಗೆ ಯಾರಾದ್ರೂ ನೋವು ಕೊಟ್ಟಿರ್ತಾರ, ನಿಮಗೆ ಯಾರಾದ್ರೂ ಒಂದು ಇದು ಮಾಡಿರ್ತಾರಪ್ಪ ಅಂತಂದ್ರೆ ನೀವು ಇನ್ನೊಬ್ರಿಗೆ ಅದನ್ನ ಪ್ರೂಫ್ ಸಮೇತ ಕೊಡುವಂತ ಅವಶ್ಯಕತೆನೇ ಇಲ್ಲ. ಅದನ್ನ ಸಾಬೀತು ಮಾಡೋ
ಅಷ್ಟು ಗೊತ್ತಿದ್ರೆ ಸಾಕು. ಆದ್ರೆ ನಿಮಗೆ ಕೆಟ್ಟದ್ದು ಮಾಡಿದವ್ರಿಗೆ ಕೆಟ್ಟದ್ದಾಗುತ್ತೋ ಬಿಡುತ್ತೋ ಅದು ಅವ್ರ ಪಾಪ ಪುಣ್ಯ ಅವ್ರ ಪದ್ರಾಗ. ಆದ್ರೆ ನಿಮಗಷ್ಟೇ ಒಳ್ಳೇದಾಗಲಿ ಅಂತೇಳಿ ನೀವು ಬಯಸ್ಕೊಂಡು ಮಾಡ್ರಿ, ಮುಂದೆ ಹೋಗ್ರಿ, ಒಳ್ಳೇದಾಗೇ ಆಗ್ತೈತಿ. ಹೆಣ್ಮಕ್ಳು ಧೈರ್ಯವಾಗಿರ್ರಿ, ಯಾವುದಕ್ಕೂ ಹೆದರಕ್ಕೆ ಹೋಗ್ಬೇಡ್ರಿ. ತಪ್ಪು ಮಾಡಕ್ಕೆ ಅವನಿಗೆ ಬೆಂಕಿ ಹಚ್ಚಕ, ಇನ್ನೊಬ್ರು ಸಂಸಾರ ಹಾಳು ಮಾಡಕ್ಕೆ ಹೆದರ್ಬೇಕು. ಅದನ್ನ ಬಿಟ್ಟು ನಾವು ನಮ್ಮಷ್ಟಕ್ಕೆ ನಾವು ಒಳ್ಳೆ ರೀತಿಯಾಗಿ ನಾವು ಜೀವನ ಮಾಡ್ತೀವಪ್ಪ ಅಂತಂದ್ರೆ ಅದಕ್ಕೆ ನಾವು ಹೆದರು ಕೊಡುವಂಥ ವ್ಲಾಗ್ ನೋಡಿ ನಿಮ್ಗೆ ಹೆಂಗೆ ಅನಿಸಿತು ಅಭಿಪ್ರಾಯನ ಕಾಮೆಂಟ್ ಮಾಡಿ ತಿಳಿಸ್ರಿ. ಮತ್ತೊಂದ್ಸರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಯಾರೆಲ್ಲ ಇಗ್ನೋರ್ ಮಾಡ್ತಾರ, ನನಗೆ ಯಾರೆಲ್ಲ ಹರ್ಟ್ ಮಾಡ್ತಾರ ಅವ್ರಿಗೆಲ್ಲರಿಗೆ ನಾನು ಏನೂ ಹೇಳೋಕ್ಕಾಗಂಗಿಲ್ಲ. ಅದು ನನಗೆ ಯಾರು ಪ್ರೀತಿ ತೋರಿಸ್ತಾರಲ್ಲ ನಾನು ಅವ್ರಿಗೆ ಅಷ್ಟೇ ನಾನು ಥ್ಯಾಂಕ್ಸ್ ಅಂತ ಹೇಳ್ತೀನಿ. ರಾಯರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ನಮ್ಮ ಮನೆ ದೇವರ ಸಿದ್ದರಾಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲರ ಪುಣ್ಯ, ನಮ್ಮ ತಂದೆ ತಾಯಿ ಆಶೀರ್ವಾದ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಗುರಿ, ನನ್ನ ಧೈರ್ಯ ಅದಕ್ಕೂ ನಾನು ಮೆಚ್ಚುಗೆ ನನ್ನಷ್ಟಕ್ಕೆ ನಾನೇ ಪಟ್ಕೊತೀನಿ ಅಂತ ಹೇಳ್ತಾ ಪೇಮೆಂಟ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ. ಧನ್ಯವಾದಗಳು. ಯಾರೆಲ್ಲ ಇಷ್ಟೊತ್ತು ಪೇಷನ್ಸ್ ಇಟ್ಕೊಂಡು ನನ್ನ ಮಾತುಗಳನ್ನ ಕೇಳಿದ್ರಿ ಎಲ್ಲರಿಗೂ ಧನ್ಯವಾದಗಳು. ಬಾಯ್.